2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ಉದ್ವಿಗ್ನತೆಯಿಂದಾಗಿ ಮೇ 8ರಂದು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ಈ ಘಟನೆಯಿಂದಾಗಿ ಧರ್ಮಶಾಲಾದಲ್ಲಿ ನಡೀತಾ ಇದ್ದ ಪಂಜಾಬ್ ಕಿಂಗ್ಸ್ ಮತ್ತು ದೆಹಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯವನ್ನ ಅರ್ಧಕ್ಕೆ ನಿಲ್ಲಿಸಲಾಯಿತು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಆಟಗಾರರು, ಸಿಬ್ಬಂದಿ ಮತ್ತು ಅಭಿಮಾನಿಗಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಐಪಿಎಲ್ ಅನ್ನು 1 ವಾರದವರೆಗೆ ಮುಂದೂಡಿತು. ಭಾರತ-ಪಾಕಿಸ್ತಾನದ ನಡುವಿನ ಕದನ ವಿರಾಮ ಒಪ್ಪಂದದ ನಂತರ ಬಿಸಿಸಿಐ ಐಪಿಎಲ್ ಅನ್ನು ಮೇ 17ರಿಂದ ಪುನರಾರಂಭಿಸುವುದಾಗಿ ಘೋಷಿಸಿತ್ತು. ಫೈನಲ್ ಪಂದ್ಯವು ಜೂನ್ 3ರಂದು ನಡೆಯಲಿದೆ. ಈ ಸಂದರ್ಭದಲ್ಲಿ ಕ್ರಿಕೆಟ್ ಆಸ್ಟ್ರೇಲಿಯಾ ತನ್ನ ಆಟಗಾರರ ಭಾಗವಹಿಸುವಿಕೆಯ ಕುರಿತು ಪ್ರಮುಖ ಹೇಳಿಕೆಯನ್ನು ನೀಡಿದೆ. ಇದು ಐಪಿಎಲ್ನ ಉಳಿದ ಪಂದ್ಯಗಳಿಗೆ ವಿದೇಶಿ ಆಟಗಾರರ ಲಭ್ಯತೆಯ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ. ಮೇ 8, 2025ರಂದು ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ದೆಹಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯ 10.1 ಓವರ್ಗಳಲ್ಲಿ 122-1 ಸ್ಕೋರ್ನಲ್ಲಿ ನಿಂತಿತ್ತು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾಯು ದಾಳಿಯ ಎಚ್ಚರಿಕೆಯಿಂದಾಗಿ ವಿದ್ಯುತ್ ಕಡಿತಗೊಂಡಿತ್ತು. ಇದರಿಂದ ಪಂದ್ಯವನ್ನ ರದ್ದುಗೊಳಿಸಲಾಯಿತು. ಈ ಘಟನೆಯ ನಂತರ ಧರ್ಮಶಾಲಾ ಮತ್ತು ಚಂಡೀಗಢದ ವಿಮಾನ ನಿಲ್ದಾಣಗಳನ್ನು ವಾಣಿಜ್ಯ ಬಳಕೆಗೆ ಮುಚ್ಚಲಾಯಿತು ಮತ್ತು ಆಟಗಾರರನ್ನ ವಂದೇ ಭಾರತ್ ರೈಲಿನ ಮೂಲಕ ದೆಹಲಿಗೆ ಸ್ಥಳಾಂತರಿಸಲಾಯಿತು. ಬಿಸಿಸಿಐ ಮೇ 9ರಂದು ಐಪಿಎಲ್ನ ಉಳಿದ ಪಂದ್ಯಗಳನ್ನು 1 ವಾರಕ್ಕೆ ಸ್ಥಗಿತಗೊಳಿಸಿತ್ತು. ಒಟ್ಟು 12 ಲೀಗ್ ಪಂದ್ಯಗಳು ಮತ್ತು 4 ಪ್ಲೇ ಆಫ್ ಪಂದ್ಯಗಳು ಮುಂದೂಡಲ್ಪಟ್ಟವು. ಕದನ ವಿರಾಮದ ಘೋಷಣೆಯ ನಂತರ ಬಿಸಿಸಿಐ ಮೇ 17ರಿಂದ ಐಪಿಎಲ್ ಪುನರಾರಂಭಕ್ಕೆ ಹೊಸ ವೇಳಾಪಟ್ಟಿಯನ್ನ ಘೋಷಿಸಿತ್ತು. ಈ ವೇಳಾಪಟ್ಟಿಯ ಪ್ರಕಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ನಡುವಿನ ಪಂದ್ಯದೊಂದಿಗೆ ಟೂರ್ನಮೆಂಟ್ ಮತ್ತೆ ಆರಂಭವಾಗಲಿದೆ. ಧರ್ಮಶಾಲಾ, ಚಂಡೀಗಢ, ದೆಹಲಿ, ಜೈಪುರ ಮತ್ತು ಮುಂಬೈನಂತಹ ನಗರಗಳಲ್ಲಿ ಪಂದ್ಯಗಳನ್ನು ಆಯೋಜಿಸದಿರಲು ನಿರ್ಧರಿಸಲಾಗಿದ್ದು, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ಕೋಲ್ಕತಾ ಮತ್ತು ಲಕ್ನೋದಲ್ಲಿ ಉಳಿದ 17 ಪಂದ್ಯಗಳು ನಡೆಯಲಿವೆ. ಫೈನಲ್ ಪಂದ್ಯ ಜೂನ್ 3ರಂದು ಅಹಮದಾಬಾದ್ನಲ್ಲಿ, ಪ್ಲೇ ಆಫ್ ಪಂದ್ಯಗಳು ಮುಂಬೈನ ವಾಂಖೆಡೆಯಲ್ಲಿ ನಡೆಯಲಿವೆ. ಐಪಿಎಲ್ 2025ರಲ್ಲಿ 15 ಆಸ್ಟ್ರೇಲಿಯಾದ ಆಟಗಾರರು, ಕೋಚ್ಗಳು ಮತ್ತು ವಿವರಣೆಗಾರರು ಭಾಗವಹಿಸಿದ್ದಾರೆ. ಉದ್ವಿಗ್ನತೆಯಿಂದಾಗಿ ಈ ಆಟಗಾರರಲ್ಲಿ ಹೆಚ್ಚಿನವರು ಭಾರತವನ್ನ ತೊರೆದು ತಮ್ಮ ದೇಶಕ್ಕೆ ಮರಳಿದ್ದಾರೆ. ಕದನ ವಿರಾಮದ ನಂತರ ಐಪಿಎಲ್ ಪುನರಾರಂಭಕ್ಕೆ ಬಿಸಿಸಿಐ ಸಿದ್ಧತೆ ನಡೆಸುತ್ತಿರುವಾಗ ವಿದೇಶಿ ಆಟಗಾರರ ಲಭ್ಯತೆ ಒಂದು ದೊಡ್ಡ ಸವಾಲಾಗಿದೆ. ಕ್ರಿಕೆಟ್ ಆಸ್ಟ್ರೇಲಿಯಾವು ಈ ಬಗ್ಗೆ ಮೇ 13, 2025ರಂದು ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದೆ. ಭಾರತಕ್ಕೆ ಮರಳಿ ಐಪಿಎಲ್ನ ಉಳಿದ ಪಂದ್ಯಗಳನ್ನು ಆಡಬೇಕೇ ಅಥವಾ ಬೇಡವೇ ಎಂಬುದು ಆಟಗಾರರ ವೈಯಕ್ತಿಕ ನಿರ್ಧಾರವಾಗಿದೆ ಮತ್ತು ಕ್ರಿಕೆಟ್ ಆಸ್ಟ್ರೇಲಿಯಾವು ಆಟಗಾರರು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದನ್ನು ಬೆಂಬಲಿಸುತ್ತೆ. ಆದರೆ ಇದು ಐಪಿಎಲ್ನಲ್ಲಿ ಆಡಲು ಆಯ್ಕೆ ಮಾಡಿಕೊಳ್ಳುವ ಆಟಗಾರರಿಗೆ ಬಿಟ್ಟದ್ದು. ಜೂನ್ 11ರಿಂದ ಲಾರ್ಡ್ಸ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆಯಲಿರುವ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂದರೆ WTC ಫೈನಲ್ಗೆ ತಯಾರಾಗುವ ಸವಾಲುಗಳ ಬಗ್ಗೆ ನಾವು ಕೆಲಸ ಮಾಡ್ತಿದ್ದೇವೆ ಎಂದು ಕ್ರಿಕೆಟ್ ಆಸ್ಟ್ರೇಲಿಯಾ ತಿಳಿಸಿದೆ. ಭದ್ರತೆಯ ವಿಷಯದಲ್ಲಿ ಸಿಎ ಅಂದರೆ ಕ್ರಿಕೆಟ್ ಆಸ್ಟ್ರೇಲಿಯಾದ ಸರ್ಕಾರ ಮತ್ತು ಬಿಸಿಸಿಐ ಜೊತೆಗೆ ನಿರಂತರ ಸಂಪರ್ಕದಲ್ಲಿರುವುದಾಗಿ ತಿಳಿಸಿದೆ. ಐಪಿಎಲ್ 2025ರಲ್ಲಿ ಭಾಗವಹಿಸಿರುವ ಆಸ್ಟ್ರೇಲಿಯಾದ ಆಟಗಾರರು ಮತ್ತು ಕೋಚ್ಗಳು, ಇದರ ಜೊತೆಗೆ ಕೆಲವು ಆಸ್ಟ್ರೇಲಿಯಾದ ಕೋಚ್ಗಳು ಮತ್ತು ವಿವರಣೆಗಾರರಾದ ಪಂಜಾಬ್ ಕಿಂಗ್ಸ್ನ ಸಹಾಯಕ ಕೋಚ್ ಬ್ರಾಡ್ ಹ್ಯಾಡಿನ್, ಚೆನ್ನೈ ಸೂಪರ್ ಕಿಂಗ್ಸ್ನ ಬ್ಯಾಟಿಂಗ್ ಕೋಚ್ ಮೈಕ್ ಹಸ್ಸಿ ಮತ್ತು ಮ್ಯಾಥ್ಯೂ ಹೇಡನ್ ಹಾಗೂ ಮಿಲ್ ಜೋನ್ಸ್ ಐಪಿಎಲ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಐಪಿಎಲ್ ಸ್ಥಗಿತಗೊಂಡಾಗ ಅನೇಕ ವಿದೇಶಿ ಆಟಗಾರರು, ವಿಶೇಷವಾಗಿ ಆಸ್ಟ್ರೇಲಿಯಾದವರು ಸುರಕ್ಷತೆಯ ಕಾರಣದಿಂದ ಭಾರತವನ್ನ ತೊರೆದರು. ಉದಾಹರಣೆಗೆ ಮಿಚೆಲ್ ಸ್ಟಾರ್ಕ್ ಸಿಡ್ನಿಯಲ್ಲಿ ತನ್ನ ಪತ್ನಿಯೊಂದಿಗೆ ಆಗಮಿಸಿದ್ರು. ಇದೀಗ ಅವರ ಮ್ಯಾನೇಜರ್ ಸ್ಟಾರ್ಕ್ ಐಪಿಎಲ್ಗೆ ಮರಳದಿರುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ಜೋಶ್ ಹೇಜಲ್ವುಡ್ ಭುಜದ ಗಾಯದಿಂದ ಚೇತರಿಸಿಕೊಳ್ತಾ ಇದ್ದು WTC ಫೈನಲ್ಗೆ ತಯಾರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಅವರು ಐಪಿಎಲ್ಗೆ ಮರಳದಿರಬಹುದು. ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಆಡಮ್ ಜಂಪಾ ಗಾಯದಿಂದ ಈಗಾಗಲೇ ಟೂರ್ನಮೆಂಟ್ನಿಂದ ಹೊರಗುಳಿದಿದ್ದಾರೆ. ಆದರೆ ಪಂಜಾಬ್ ಕಿಂಗ್ಸ್ನ ಆರನ್ ಹಾರ್ಡಿ ಮತ್ತು ಕ್ಲೇವಿಯಾ ಬಾಟ್ಲೆಟ್ ಭಾರತದಲ್ಲೇ ಉಳಿದಿದ್ದಾರೆ. ಜೋಶ್ ಇಂಗ್ಲಿಸ್, ಮಾರ್ಕಸ್ ಸ್ಟೋಯ್ನಿಸ್ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾರೆ, ಆದರೆ ಮರಳುವ ಭರವಸೆ ನೀಡಿದ್ದಾರೆ. ಇದು ತಂಡಕ್ಕೆ ಸಕಾರಾತ್ಮಕ ಸಂಕೇತವಾಗಿದೆ. ರಿಕ್ಕಿ ಪಾಂಟಿಂಗ್ರ ಧೈರ್ಯದ ನಿರ್ಧಾರದಿಂದಾಗಿ ಈ ಆಟಗಾರರು ಭಾರತದಲ್ಲಿ ಉಳಿಯಲು ಒಪ್ಪಿದ್ರು.
ಸನ್ರೈಸರ್ಸ್ ಹೈದರಾಬಾದ್ನ ಪ್ಯಾಟ್ ಕಮಿನ್ಸ್ ಮತ್ತು ಟ್ರಾವಿಸ್ ಹೆಡ್ಗೆ ಪ್ಲೇ ಆಫ್ಗೆ ಅರ್ಹತೆ ಗಳಿಸಲು ಅವಕಾಶವಿಲ್ಲದಿರೋದ್ರಿಂದ ಅವರು WTC ಫೈನಲ್ಗೆ ಆದ್ಯತೆ ನೀಡಬಹುದು. IPL ಫೈನಲ್ ಜೂನ್ 3ಕ್ಕೆ ನಿಗದಿಯಾಗಿರೋದ್ರಿಂದ ಜೂನ್ 11ರಿಂದ ಲಾರ್ಡ್ಸ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆಯಲಿರುವ WTC ಫೈನಲ್ಗೆ ಆಸ್ಟ್ರೇಲಿಯಾದ ಆಟಗಾರರಿಗೆ ತಯಾರಿಕೆ ಕಡಿಮೆ ಸಮಯ ಲಭ್ಯವಿರುತ್ತೆ. ಪ್ಯಾಟ್ ಕಮಿನ್ಸ್, ಮಿಚೆಲ್ ಸ್ಟಾರ್ಕ್, ಜೋಶ್ ಹೇಸಲ್ವುಡ್, ಟ್ರಾವಿಸ್ ಹೆಡ್ ಮತ್ತು ಜೋಶ್ ಇಂಗ್ಲಿಸ್ನಂತಹ ಆಟಗಾರರು WTC ತಂಡದ ಸದಸ್ಯರಾಗಿದ್ದಾರೆ. ಈ ಆಟಗಾರರು IPLನಲ್ಲಿ ಆಡಿದ್ರೆ WTC ಫೈನಲ್ಗೆ ಸಿದ್ಧತೆಗೆ ಕೇವಲ 1 ವಾರದ ಸಮಯ ಇರುತ್ತೆ. ಇದು ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನ ಉಂಟು ಮಾಡಬಹುದು. ಕ್ರಿಕೆಟ್ ಆಸ್ಟ್ರೇಲಿಯಾ ಈ ಸವಾಲನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಆಟಗಾರರ ಆರೋಗ್ಯ ಮತ್ತು WTC ಫೈನಲ್ನ ತಯಾರಿಕೆಗೆ ಆದ್ಯತೆ ನೀಡುವ ಸಾಧ್ಯತೆ ಇದೆ.